ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗತಿಗಳ ಚಲನೆಗಳಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ದ್ವಾದಶ ರಾಶಿಗಳ ಮೇಲೆ ಅಂತ ನೋಡೋಣ ಬನ್ನಿ. ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಗ್ರಹಗಳ ಸ್ಥಾನಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರರಿದ್ದು, ಕಟಕ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ಕನ್ಯಾ ರಾಶಿಯಲ್ಲಿ ಕುಜ ಗ್ರಹ, ಇನ್ನು ಕುಂಭ ರಾಶಿಯಲ್ಲಿ ರಾಹು ಗ್ರಹ ಹಾಗೂ ಮೀನ ರಾಶಿಯಲ್ಲಿ ಶನಿ ಗ್ರಹ ಇದೆ. ಮತ್ತು ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ತನ್ನ ಸ್ವಂತ ಮನೆಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಅದು ಅಷ್ಟೇ ಅಲ್ದಿರ ಇನ್ನು ಶುಕ್ರ ಗ್ರಹ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಬುಧ ಗ್ರಹ ಆಗಸ್ಟ್ 30ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಬದಲಾವಣೆಗಳಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಇದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಇನ್ನು ಮೀನ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೀನ ರಾಶಿಯವರ ಅಧಿಪತಿ ಕೂಡ ಗುರುನೇ ಆಗಿರ್ತಾನೆ. ಗುರು ಅಂತಂದ್ರೇ ನೀವು ಆಡೋ ಮಾತುಗಳ ಮೇಲೆ ಸ್ವಲ್ಪ ಜನಗಳು ನಿಮ್ಮ ಮಾತನ್ನ ಆಲಿಸ್ತಾರೆ. ಸ್ವಲ್ಪ ನೀವು ಹೇಳೋ ಮಾತು ಆಗಿರುತ್ತೆ, ಯಾಕಂದರೆ ನಿಮ್ಮಲ್ಲಿ ತುಂಬ ತಾಳ್ಮೆ ಇರುತ್ತೆ, ಹೇಳೋ ರೀತಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಸ್ವಭಾವಗಳು ಕೂಡ ನಿಮ್ಮ ಹತ್ರ ಇರುತ್ತೆ. ಆದರೆ ಸ್ವಲ್ಪ ಲೇಝಿ ಆಗಿರ್ತೀರ. ಅದನ್ನು ಸ್ವಲ್ಪ ನೀವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡೋದು ಒಳ್ಳೆಯದು, ಅಥವಾ ಆಲೋಚನೆ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಿಮಗೆ 7.5 ಸ್ಟಾರ್ಟ್ ಆಗಿದೆ ಅಂದರೆ 7ರ ಶನಿ ಸ್ಟಾರ್ಟ್ ಆಗಿದೆ ಅಂತ ಆತಂಕ ಪಡೋದು ಬೇಡ. 7ರ ಶನಿಯಿಂದ ಯಾವುದೇ ಒಂದು ದುಷ್ಪರಿಣಾಮಗಳು ಕೂಡ ಆಗೋದಿಲ್ಲ. ಶನಿ ಮಹಾರಾಜರಿಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಿಯತ್ತಿಂದ ಕೆಲಸ ಮಾಡೋದಾಗಿರ್ಬೋದು, ಅದರಲ್ಲಿ ನೀವು ಒಂದು ಶ್ರದ್ಧೆ ಭಕ್ತಿ ಇರುವಂಥದ್ದಾಗಿರ್ಬೋದು, ಅಥವಾ ಮಾಡೋ ಕೆಲಸನ ಚುರುಕಾಗಿ ಮಾಡೋದಾಗಿರ್ಬೋದು. ಇವಾಗ ಒಂದು ಕೆಲಸ ನೀವು ಮಾಡ್ತಿದ್ದೀರಾ ಅಂತಂದರೆ ಇನ್ನೂ 1-2 ಕೆಲಸಗಳನ್ನ ಜೊತೆಯಲ್ಲಿ ಮಾಡೋದ್ರಿಂದ, ಅಂದರೆ ಹೆಚ್ಚು ಶ್ರಮ ಪಡೋದ್ರಿಂದ, ಕಷ್ಟಪಡೋದ್ರಿಂದ ಶನಿ ಮಹಾರಾಜರಿಗೆ ಅವರು ಸ್ವಲ್ಪ ಸಂತೃಪ್ತರಾಗ್ತಾರೆ, ನಿಮಗೆ ಒಳ್ಳೆ ಫಲಗಳನ್ನೇ ಕೊಡ್ತಾರೆ. ಹಾಗಾಗಿ 7.5 ಅನ್ನೋದ್ರನ್ನ ನೀವು ದಯವಿಟ್ಟು ತಲೆಯಿಂದ ತೆಗೆದಾಕ್ಬಿಡಿ ಅಂತ ನಾನು ಹೇಳ್ತೀನಿ. ಇನ್ನು ನಿಮ್ಮ ಒಂದು ಉದ್ಯೋಗ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು ಹೇಗಿದೆ ಈ ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋಣ ಬನ್ನಿ. ಇನ್ನು ಉದ್ಯೋಗ ಮತ್ತು ವ್ಯಾಪಾರ ಅಂತ ನೋಡೋಕ್ಕೋದ್ರೆ ಒಂದು ನಾರ್ಮಲ್ ರೀತಿಯಲ್ಲೇ ಇದೆ, ಅಂದರೆ ಒಂದು ಆ್ಯಾವ್ರೇಜ್ ಆಗಿದೆ ಈ ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮ ಹಾಗೂ ಒಂದು ಬುದ್ಧಿವಂತಿಕೆಯಿಂದ ನೀವು ಹೆಚ್ಚು ಸಂಪಾದನೆಯೂ ಮಾಡ್ಬೋದು ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಹೊಂದ್ಬೋದು. ಇನ್ನು ಉದ್ಯೋಗಸ್ಥರಿಗೆ ಅಂತ ಬಂದಾಗ ಉದ್ಯೋಗದಲ್ಲಿ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೂ ಕೂಡ ಅದನ್ನು ನೀವು ಉಪಾಯವಾಗಿ ಈಚೆ ಕಡೆಗೆ ಬರೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರೋದಾಗ್ಬೋದು, ಅಥವಾ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ಆದರೆ ನಿಮ್ಮ ಒಂದು ತಾಳ್ಮೆಯಿಂದ ಮಾತನಾಡೋದ್ರಿಂದ ಆ ಸಮಸ್ಯೆಗಳಿಂದ ಕೂಡ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋ ಸಾಧ್ಯತೆಗಳಿದೆ. ಆದರೆ ಹೊರಗಡೆ ಆಹಾರನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮನೆಯಲ್ಲೂ ಕೂಡ ಒಂದು ಎಣ್ಣೆ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಬಿಸಿ ಬಿಸಿಯಾದ ಊಟ ತಿನ್ನೋದಾಗಿರ್ಬೋದು, ಆಹಾರ ಕ್ರಮನ ಸ್ವಲ್ಪ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಮತ್ತು ನಿಯಮಿತವಾದ ವ್ಯಾಯಾಮ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಈ ಎಲ್ಲದರಿಂದ ನಿಮಗೆ ಒಂದು ಉತ್ತಮವಾದ ಫಲನೇ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಯಾವುದಕ್ಕೂ ಧೃತಿಗೆಡ್ದಿರ ಒಂದು ಆತ್ಮವಿಶ್ವಾಸದಿಂದ ಒಂದು ಕೆಲಸದ್ರಲ್ಲಿ ನೀವು ಒಂದು ದೃಢತೆ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲನೇ ಸಿಕ್ಕತ್ತೆ. ಯಾವುದೇ ಕೆಲಸ ಆಗಿರ್ಬೋದು, ನಮಗೆ ಇವಾಗ ಆಗಲ್ಲ ಅಂತ ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ. ಯಾರೇ ಏನೇ ಹೇಳಿದ್ರು ಕೂಡ ನಿಮ್ಮ ಒಂದು ದೃಢತೆಯಿಂದ, ಒಂದು ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸಕ್ಕೆ ಮುಂದೋದ್ರೂ ಕೂಡ ನಿಮಗೆ ಅದರಿಂದ ಒಳ್ಳೆ ಫಲಗಳೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಪರಿಹಾರ ಅಂತ ಬಂದಾಗ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರ ಮಾಡ್ಕೊಳ್ಳೋದು ಅಂದರೆ ನೀವು ಕಂಬಳಿನ ದಾನ ಮಾಡೋದಾಗಿರ್ಬೋದು, ನಿರ್ಗತಿಕರಿಗೆ ಆಹಾರ ದಾನ ಮಾಡೋದಾಗಿರ್ಬೋದು, ಇದರಿಂದ ನಿಮಗೆ ಉತ್ತಮ ಫಲನೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ರಾಹುಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಇನ್ನು ಶುಕ್ರನಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಈ ಎಲ್ಲ ಪರಿಹಾರಗಳು ನಿಮಗೆ ಬೇಕು ಅಂತಂದರೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ವೇರ್ ಮಾಡೋದ್ರಿಂದ ಒಂದು ಉತ್ತಮ ಫಲಿತಾಂಶನೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತಗೋಬೋದು. ಇನ್ನು ಈಗ ತಿಳಿಸಿದಂತಹ ಫಲಾನುಫಲಗಳು
ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮನ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯಮಾಡಿ ವೀಕ್ಷಣೆ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ ಮತ್ತು ನಾನು ಇನ್ನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇದೇ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.